ಹಾಯ್ ಎವ್ರಿವನ್, ಈಗ ನಾವು ಸಬ್ಸ್ಟ್ರಾಕ್ಷನ್ ಈಸಿ ಮೆಥಡನ್ನು ತಿಳಿದುಕೊಳ್ಳೋಣ. ಸೊ ಯಾವುದೇ ಒಂದು ಲಾರ್ಜ್ ನಂಬರ್ ಕೊಟ್ಟು ಮೈನಸ್ ಇನ್ನೊಂದು ಲಾರ್ಜ್ ನಂಬರ್ ಇದ್ದಾಗ ಯಾವ ರೀತಿಯಾಗಿ ನಾವು ಈಸಿಯಾಗಿ ಸಬ್ಸ್ಟ್ರಾಕ್ಟ್ ಮಾಡ್ಬೋದು ಅಂತ ಈಗ ನಾವು ನೋಡೋಣ. ಇಲ್ಲಿ ನಾವು ಸಬ್ಸ್ಟ್ರಾಕ್ಟ್ ಮಾಡುವಾಗ ಯಾವಾಗಲೂ ಇಲ್ಲಿ ಬಲಗಡೆಯಿಂದ ಮಾಡ್ತೀವಿ. ಸೊ ಈ ಟ್ರಿಕ್ನಲ್ಲಿ ಏನಾಗುತ್ತೆ ಅಂದರೆ ನಾವು ಇಲ್ಲಿ ಎಡಗಡೆಯಿಂದ ಅಂದರೆ ಫಸ್ಟಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಮೇಲ್ಗಡೆ 5 ಇದೆ, ಕೆಳಗಡೆ 2 ಇದೆ. ಸೊ 5ರಲ್ಲಿ 2 ಮೈನಸ್ ಮಾಡಿದರೆ 3 ಆ್ಯಸ್ ಇಟ್ ಇಸ್ ಹಾಗೆ ಬರ್ಕೋಬೇಕು. ನೆಕ್ಸ್ಟ್ 4 - 1 ಮಾಡಿದರೆ 3. ನೆಕ್ಸ್ಟ್ 3 - 5 ಮಾಡಬಾರ್ದು. ಇಲ್ಲಿ 3 - 5 ಬದಲಿ ನಾವೇನು ಮಾಡಬೇಕು, 5 - 3 ಮಾಡಬೇಕು. ಸೊ 5 - 3 ಮಾಡಿ ಏನು ಬರುತ್ತಾ ಇದರ 3 ಕಳೆದ್ರೆ 2. ಸೊ 2ರ ಮೇಲೆ ಒಂದು ಬಾರ್ ಇಡಬೇಕು. ನೆಕ್ಸ್ಟ್ 2ರಲ್ಲಿ 6 ಕಳಿಬೇಕು. ಸೊ ಇಲ್ಲಿ 2ರಲ್ಲಿ 6 ಕಳೆಯೋ ಬದಲು ನಾವು 6ರಲ್ಲಿ 2 ಮೈನಸ್ ಮಾಡಬೇಕಾಗುತ್ತೆ. ಸೊ 6 - 2 ಮಾಡಿದಾಗ 4 ಬಂತು, ಅದರ ಮೇಲೆ ಒಂದು ಬಾರ್ ಇಡಬೇಕು. ನೆಕ್ಸ್ಟ್ 4 - 7 ಮಾಡ್ಬೋದು. 7 - 4 ಮಾಡಬೇಕು. ಸೊ 7 - 4 ಮಾಡಿದಾಗ 3 ಬರುತ್ತೆ, 3 ಮೇಲೆ ಒಂದು ಬಾರ್ ಇಡಬೇಕು. ನೆಕ್ಸ್ಟ್ 5 - 1 4 ಆಯಿತು. 6 - 4 2 ಆಯಿತು. ನೆಕ್ಸ್ಟ್ 7 - 2 8 ಮಾಡ್ಬಾರ್ದು, 8 - 7 ಮಾಡಬೇಕು. ಸೊ 8 - 7 ಮಾಡಿ ಒಂದರ ಮೇಲೆ ಏನು ಮಾಡಬೇಕು, ಒಂದು ಬಾರ್ ಇಡಬೇಕು. ನೆಕ್ಸ್ಟ್ ಈಗ ಏನು ಮಾಡ್ಬೇಕಂತಂದ್ರೆ ಈ ಲಾಸ್ಟ್ ನಂಬರ್ 1 ಇದೆಯಲ್ಲ ಅದರ ಮೇಲೆ ಬಾರ್ ಇದೆ. ಸೊ ಇಲ್ಲಿ ಯಾವ ಅಂಕಿಯ ಮೇಲೆ ಒಂದು ಬಾರ್ ಇರುತ್ತಲ್ಲ ಅದನ್ನು ನಾವು 10ರಲ್ಲಿ ಮೈನಸ್ ಮಾಡಬೇಕಾಗುತ್ತೆ. ಸೊ 10 - 1 ಮಾಡಿದಾಗ 9 ಬರುತ್ತೆ. ಸೊ 9 ಇಸ್ ಇಟ್ ಇಸ್ ಬರೀರಿ ಹಾಗೆ ಆಯಿತಾ. ನೆಕ್ಸ್ಟ್ ಆ ಬಾರ್ ಹಿಂದ್ಗಡೆ ಏನು ನಂಬರ್ ಇರುತ್ತಲ್ಲ ಅದರ ಮೇಲೆ ಬಾರ್ ಇರಲ್ಲ. ಸೊ ಅಂಥ ನಂಬರನ್ನು ನಾವು -1 ಮಾಡಬೇಕಾಗುತ್ತೆ. ಸೊ ಇಲ್ಲಿ 1ರ ಮೇಲೆ ಬಾರ್ ಇದೆ, ಅದರ ಹಿಂದಿನ ನಂಬರು 42 42. 42ರಲ್ಲಿ ನಾವು -1 ಮಾಡಬೇಕು. 42ರಲ್ಲಿ -1 ಮಾಡಿದರೆ ಎಷ್ಟಾಯಿತು, 41 ಆಯಿತು. ಸೊ ಇದು 419 ಆಯಿತು. ನೆಕ್ಸ್ಟ್ ಈ 42ರ ಹಿಂದೆ ಮತ್ತೆ ಬಾರ್ ಇದೆ, ಅದನ್ನು ನಾವು -1 ಮಾಡಬಾರ್ದು. ಸೊ ಇದನ್ನು ನಾವು ಏನು ಮಾಡಬೇಕು, ಈ ಒಂದು ಬಾರ್ ಏನು ಈ ನಂಬರ್ ಮೇಲೆ ಬಾರ್ ಇದೆಯಲ್ಲ ಇದನ್ನು ನಾವು 10ರಲ್ಲಿ ಮೈನಸ್ ಮಾಡಬೇಕು. ಸೊ 10ರಲ್ಲಿ ಮೈನಸ್ ಮಾಡಿದರೆ 10 - 3 ಮಾಡಿದರೆ ಏನಾಯಿತು, 7 ಬರುತ್ತೆ. ನೆಕ್ಸ್ಟ್ ಈ ಬಾರ್ ಹಿಂದ್ಗಡೆ ಏನು ನಂಬರ್ಗಳ ಮೇಲೆ ಬಾರ್ ಇರ್ತಾವಲ್ಲ ಅವುಗಳನ್ನು ನಾವು 9ರಲ್ಲಿ ಮೈನಸ್ ಮಾಡಬೇಕಾಗುತ್ತೆ. ಸೊ ಅಲ್ಲಿ 9ರಲ್ಲಿ 4 ಕಳೆದ್ರೆ 5, 9ರಲ್ಲಿ 2 ಕಳೆದ್ರೆ 7 ಬರುತ್ತೆ. ಸೊ 75 ಬಂತು. ನೆಕ್ಸ್ಟ್ ಈ 2 4 ಆಯಿತಾ. ನೆಕ್ಸ್ಟ್ ಅದ್ರ ಹಿಂದಿನ ನಂಬರ್ಗಳೇನು 3 3 ಏನಿದಾವಲ್ಲ ಅವುಗಳ ಮೇಲೆ ಬಾರ್ ಇಲ್ಲ. ಸೊ ಬಾರ್ ಇಲ್ದಾಗ ಏನು ಮಾಡಬೇಕು, ಇದನ್ನು 33 ಅಂತ ಕನ್ಸಿಡರ್ ಮಾಡಿ ಆ 33 - 1 ಮಾಡಬೇಕು. ಸೊ 33 - 1 ಮಾಡಿದಾಗ ಏನಾಗುತ್ತೆ, 32 ಆಗುತ್ತೆ. ಸೊ ಫೈನಲ್ ಆನ್ಸರ್ ಏನು 32757419. ಸೊ ಇದು ಹೇಳುವಾಗ ತಿಳಿಸುವಾಗ ಇದು ಲಾಂಗ್ ಮೆಥಡ್ ಅನಿಸುತ್ತೆ, ಬಟ್ ನಮಗಿದು ಈ ಟ್ರಿಕ್ ಅಥವಾ ಈ ಮೆಥಡ್ನ ನಮಗೆ ಗೊತ್ತಾಯ್ತು ಅಂದರೆ ಇದೆಲ್ಲ ಮೈಂಡಲ್ಲಿ ಕ್ಯಾಲ್ಕುಲೇಷನ್ ಆಗೋದ್ರಿಂದ ನಮಗೆ ಈಸಿಯಾಗಿ ಬೇಗನೆ ಆನ್ಸರ್ ಸಿಗುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡ್ರಿ. ಇದು ಕೂಡ ಇದು ಲಾರ್ಜ್ ನಂಬರ್ ಮೈನಸ್ ಲಾರ್ಜ್ ನಂಬರ್ ಇದೆ. ಸೊ ನಾವಿಲ್ಲಿ ಬಲಗಡೆಯಿಂದ ಅಂದರೆ ಲಾಸ್ಟಿಂದ ಮಾಡೋ ಬದಲು ಇಲ್ಲಿ ಫಸ್ಟಿಂದ ಮಾಡೋಣ. ಸೊ ಇಲ್ಲಿ ಎಡಗಡೆಯಿಂದ ಅಂದರೆ ಫಸ್ಟಿಂದ ಮಾಡೋಣ. 2 - 1 ಏನಾಗುತ್ತೆ, 1 ಆಯಿತು. 8 - 2 ಏನಾಯಿತು, 6 ಆಯಿತು. ನೆಕ್ಸ್ಟ್ 7 - 9 ಮಾಡ್ಬಾರ್ದು, 9 - 7 ಮಾಡಬೇಕು. ಸೊ 9 - 7 ಮಾಡಿದಾಗ ಇಲ್ಲಿ ಏನಾಗುತ್ತೆ, 2 ಆಗುತ್ತೆ. ಮೇಲ್ಗಡೆ ಒಂದು ಬಾರ್ ಬರೀಬೇಕು, ಯಾಕಂದ್ರೆ ಕೆಳಗಿನಿಂದ ನಾವು ಮೇಲಿನ ನಂಬರನ್ನು ಕಳೆದಾಗ ಸೊ ಆ ಒಂದು ನಂಬರ್ ಏನು ಬರುತ್ತಲ್ಲ ಅದರ ಮೇಲೆ ನಾವು ಬಾರ್ ಇಡಬೇಕಾಗುತ್ತೆ. ಸೊ ಮೇಲಿನಿಂದ ಕೆಳಗಿಂದಕ್ಕೆ ಕಳೆದ್ರೆ ಬಾರ್ ಇಡಬಾರ್ದು. ಸೊ ನೆಕ್ಸ್ಟ್ 7 ಆದಮೇಲೆ ಏನು 6 - 7 ಮಾಡ್ಬಾರ್ದು, 7 - 6 ಮಾಡಬೇಕು. 1 ಬಂತು. ಸೊ 1ರ ಮೇಲೆ ಬಾರ್ ಇಡಬೇಕು. ನೆಕ್ಸ್ಟ್ 5ರಲ್ಲಿ 4 ಕಳೆದ್ರೆ 1, ಇದು ಬಾರ್ ಬರಲ್ಲ. ನೆಕ್ಸ್ಟ್ 2ರಲ್ಲಿ 2 ಕಳೆದ್ರೆ 0. ನೆಕ್ಸ್ಟ್ 1ರಲ್ಲಿ -9 ಮಾಡಬೇಕು. 9 ಮಾಡಬಾರ್ದು, 9 - 1 ಮಾಡಬೇಕು. 9 - 1 ಮಾಡಿದರೆ 8